ಮಂಡ್ಯ ಜಿಲ್ಲೆಯ ವಿಸಿ ನಾಲೆಗೆ ಇನ್ನು ಎಷ್ಟು ಬಲಿಯಾಗಬೇಕು ಅಂತ ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಲು ಸಾಲು ದುರಂತಗಳು ಸಂಭವಿಸ್ತಾ ಇದ್ದಾವೆ. ಇಲ್ಲಿವರೆಗೂ 7 ವರ್ಷಗಳಲ್ಲಿ ನಾಲೆಗೆ ಬಲಿಯಾದವರ ಸಂಖ್ಯೆ 40ಕ್ಕೂ ಹೆಚ್ಚು. 2018ರಿಂದ ಇಲ್ಲಿವರೆಗೂ ಕೂಡ 2018 ನವೆಂಬರ್ 24ನೇ ತಾರೀಕು ಕನಗನಮರಡಿ ಬಸ್ ದುರಂತದಲ್ಲಿ 30 ಮಂದಿ ಸಾವನ್ನಪ್ಪಿದ್ದು. ಆಗ್ಲೇ ಎಚ್ಚೆತ್ತುಕೊಳ್ಬೇಕಾಗಿತ್ತು ಜಿಲ್ಲಾಡಳಿತ. ಹಾಗಿದ್ರೂ ಕೂಡ ಮೌನ ವಹಿಸಿದ್ದಾರೆ ಅಧಿಕಾರಿಗಳು, ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. 2023 ಜುಲೈ 27ನೇ ತಾರೀಕು ತಿಬ್ಬನಹಳ್ಳಿಯಲ್ಲಿ ನಾಲೆಗೆ ಕಾರು ಪಲ್ಟಿಯಾಗಿತ್ತು. ಕ್ರೆಟಾ ಕಾರು ಪಲ್ಟಿಯಾಗಿ ಒಬ್ಬ ಸಾವನ್ನಪ್ಪಿದ್ದ ಚಾಲಕ. ಆಗ್ಲೂ ಎಚ್ಚೆತ್ತುಕೊಳ್ಳಿಲ್ಲ. 2023 ಜುಲೈ 29ನೇ ತಾರೀಕು ಶ್ರೀರಂಗಪಟ್ಟಣದ ಗಾಮನಹಳ್ಳಿಯಲ್ಲಿ ಕೂಡ ನಾಲೆಗೆ ಕಾರು ಬಿದ್ದು 4 ಮಂದಿ ಸಾವನ್ನಪ್ಪಿದ್ರು. ಹಾಗಾದ್ರೆ ಇನ್ನು ಎಷ್ಟು ಬಲಿ ಆಗಬೇಕು? ಬಲಿ ತೆಗೆದುಕೊಳ್ತಾನೆ ಇದ್ರೆ ಇವರು ಯಾವಾಗ ತಡೆಗೋಡೆ ನಿರ್ಮಾಣ ಆಗೋದು? ಸಾರ್ವಜನಿಕರು ತಡೆಗೋಡೆ ನಿರ್ಮಾಣ ಮಾಡಿ ಅಂತ ಅಂದ್ರೂ ಕೂಡ ತಡೆಗೋಡೆ ನಿರ್ಮಾಣಕ್ಕೆ ಇವರು ಇನ್ನೂ ಅಡಿಗಲ್ ಹಾಕ್ತಾ ಇಲ್ಲ. 2023 ನವೆಂಬರ್ 7ನೇ ತಾರೀಕು ಪಾಂಡವಪುರದ ಬನಘಟ್ಟ ವಿಸಿ ನಾಲೆಗೆ ಕಾರ್ ಬಿದ್ದು ಆಗ್ಲೂ ಕೂಡ 5 ಜನ ಸಾವನ್ನಪ್ಪಿದ್ರು. ಹಾಗಾದ್ರೆ ಯಾಕೆ ಈ ರೀತಿಯಾಗಿ ಪದೇ ಪದೇ ಈ ಜಾಗದಲ್ಲಿ ಅಪಘಾತ ಆಗ್ತಿರೋದು, ಸಾವು ಆಗ್ತಾ ಇರೋದು? ಅದನ್ನ ಕಾರಣ ನೋಡ್ತಾ ಹೋಗೋದಾದ್ರೆ ವಿಸಿ ನಾಲೆಗೆ ತಡೆಗೋಡೆ ಇಲ್ಲ ಅನ್ನೋದು ಮೇನ್ ಕಾರಣ. ಇನ್ನು ನಾಲೆಯ ಉದ್ದಕ್ಕೂ ಕೂಡ ಎಲ್ಲಿಯೂ ತಡೆಗೋಡೆ ಇಲ್ಲ. ಆ ನಾಲೆ ಮುಗಿಯೋವರೆಗೂ ಕೂಡ ಅದು ಎಲ್ಲಿ ಕಾರ್ ಪಲ್ಟಿ ಆದ್ರೂ, ಎಲ್ಲಿ ಯಾವ ವೆಹಿಕಲ್ ಬಿದ್ರೂ ಕೂಡ ಅವರು ಸಾವನ್ನೇ ಅಪ್ಪೋದು. ಹಾಗಾಗಿ ಈ ಸಾವುಗಳನ್ನು ತಪ್ಪಿಸ್ಬೇಕು, ಅಪಘಾತ ಆಗಬಾರ್ದು ಅಂದರೆ ಮೊದಲು ತಡೆಗೋಡೆ ನಿರ್ಮಾಣ ಆಗಬೇಕು. ತಡೆಗೋಡೆ ಇಲ್ಲದೆ ಇರೋದ್ರಿಂದ ವಾಹನಗಳು ನೀರು ಪಾಲಾಗ್ತಿವೆ. ಇನ್ನೊಂದು, ಅವೈಜ್ಞಾನಿಕವಾಗಿ ತಿರುವುಗಳಿದ್ದಾವೆ ಇಲ್ಲಿ. ಬಟ್ ಇಂಥ ತಿರುವಿದೆ, ನಿಧಾನವಾಗಿ ಹೋಗಿ, ಮುಂದೆ ಈ ತಿರುವಿದೆ ಅನ್ನುವಂಥ ಯಾವುದೇ ಸೂಚನಾ ಫಲಕಗಳು ಕೂಡ ಅಲ್ಲಿಲ್ಲ. ಅವೈಜ್ಞಾನಿಕ ತಿರುವಿನ ಕಡೆ ನಾಮಫಲಕ ಅಳವಡಿಸ್ತಾ ಇರೋದು ಕೂಡ ಅಲ್ಲಿ ಹೋಗುವಂಥ ಚಾಲಕರಿಗೆ ಗೊತ್ತಾಗದೆ ಈ ರೀತಿಯಾಗಿ ತಿರುವಿನಲ್ಲಿ ಅಪಘಾತಕ್ಕೊಳಗಾಗ್ತಿದ್ದಾರೆ. ತಿರುವು ತಿಳಿಯೋದೇ ಇಲ್ಲ ಇಂಥದ್ದೊಂದು ಮುಂದೆ ತಿರುವಿದೆ ಅಂತ. ಡೈಲಿ ಓಡಾಡೋರಿಗೇನೋ ಅಭ್ಯಾಸ ಆಗಿರುತ್ತೆ. ಯಾವತ್ತೋ ಒಂದಿನ ಹೋದವ್ರು ಏನು ಮಾಡಬೇಕು? ನಿಯಂತ್ರಣ ತಪ್ಪಿ ಈ ರೀತಿಯಾಗಿ ದುರಂತಗಳು ಸಂಭವಿಸ್ತಾನೆ ಇದ್ದಾವೆ. ಪ್ರತಿ ದುರಂತ ನಡೆದಾಗ್ಲೂ ಕೂಡ ತಡೆಗೋಡೆ ನಿರ್ಮಾಣಕ್ಕೆ ಅಲ್ಲಿನ ಸ್ಥಳೀಯರು, ಗ್ರಾಮಸ್ಥರು ಆಗ್ರಹಿಸ್ತಾನೆ ಇದ್ದಾರೆ. ಆದರೆ ಭರವಸೆ ಕೊಟ್ಟು ಜನಪ್ರತಿನಿಧಿಗಳು ಸುಮ್ಮನಾಗ್ತಿದ್ದಾರೆ. ಜಿಲ್ಲಾಡಳಿತ ನೆಪ ಮಾತ್ರಕ್ಕೆ ಅಪಘಾತ ಸ್ಥಳಗಳನ್ನು ಗುರುತಿಸದೆ ಈವರೆಗೆ ಅಪಘಾತ ಸ್ಥಳಗಳಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿಲ್ಲ. ಎಲ್ಲೆಲ್ಲಿ ಈ ರೀತಿಯಾಗಿ ರಿಪೀಟೆಡ್ ಆಗಿ ಅಪಘಾತಗಳಾಗ್ತವೆ, ಎಲ್ಲೆಲ್ಲಿ ಅವೈಜ್ಞಾನಿಕ ತಿರುವುಗಳಿದ್ದಾವೆ, ಅದೆಲ್ಲವನ್ನ ಕೂಡ ಅಧಿಕಾರಿಗಳು ಗುರುತಿಸಬೇಕಾಗುತ್ತೆ. ಅಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸಬೇಕಾಗುತ್ತೆ. ಒಂದು ಅನಾಹುತ ಆಯಿತು ಅಂದರೆ ಎಚ್ಚೆತ್ತುಕೊಳ್ಬೇಕು ಜಿಲ್ಲಾಡಳಿತ, ಅಧಿಕಾರಿಗಳು, ಜನಪ್ರತಿನಿಧಿಗಳು. ಬಟ್ ಈ ರೀತಿಯಾಗಿ ರಿಪೀಟೆಡ್ ಆಗಿ ಆಕ್ಸಿಡೆಂಟ್ಗಳಾಗ್ತಾ ಇದ್ರು, 40-45 ಜನ ಸಾವನ್ನಪ್ತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ವರ್ತನೆಯನ್ನ ತೋರಿಸ್ತಿದ್ದಾರೆ. ಈ ರೀತಿ ಅಪಘಾತ ಆದಾಗ್ಲೆಲ್ಲ ಭರವಸೆ ಕೊಡ್ತಾರೆ, ನಾವು ನಿರ್ಮಾಣ ಮಾಡ್ತೀವಿ ಅಂತ. ಮಾಡ್ತೀವಿ ಅನ್ನೋದಷ್ಟೇ, ಅದು ಕಾರ್ಯರೂಪಕ್ಕೆ ಮಾತ್ರ ಇನ್ನೂ ಬರ್ತಾ ಇಲ್ಲ. ಕಾರ್ಯರೂಪಕ್ಕೆ ಬಂದಿದ್ರೆ ಇವತ್ತಾಯ್ತಲ್ಲ ಈ ಅಪಘಾತ ಆಗ್ತಾ ಇರಲಿಲ್ಲ. ತಡೆಗೋಡೆ ಇತ್ತು ಅಂದಿದ್ರೆ ಅವ್ರು ಹೋಗಿ ನೀರಿಗೆ ಬೀಳ್ತಿರ್ಲಿಲ್ಲ. ಅಲ್ಲಿನ ಗ್ರಾಮಸ್ಥರು, ಅದೇ ರೀತಿಯಾಗಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ, ನಿಮ್ಮ ಮಕ್ಕಳು ಇಲ್ಲಿ ಓಡಾಡಿದ್ರೆ ಈ ರೀತಿ ನೀವು ನಿರ್ಲಕ್ಷ್ಯ ತೆಗೆದುಕೊಳ್ತಿದ್ರಾ ಅಥವಾ ಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ರಾ ಅಂತ.